ಇಂದು ಮೈಲೂರಿನ ವಾರ್ಡ್ ನಂಬರ್ 25, 26, 27 ಏನು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದ್ದೀವಿ. ಇದ್ರ ವಿಷಯ ಏನಪ್ಪ ಅಂದರೆ ಏನು ನಮ್ಮ ರಾಜ್ಯದಲ್ಲಿ ಆಗುವಂಥ ಸಚಿವ ಸಂಪುಟ ವಿಸ್ತರಣೆ. ಈ ವಿಸ್ತರಣೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ರಹೀಂ ಖಾನ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು. ಯಾಕಂದರೆ ಅವರು ಮಾಡಿದಂಥ ಅಪಾರ ಕೊಡುಗೆ ನಮ್ಮ ಬೀದರ್ಗೆ ಇದೆ. ಹಿಂದೆ ಬಂದಂಥ ಶಾಸಕರ ಅಭಿವೃದ್ಧಿ ಮತ್ತು ರಹೀಂ ಖಾನ್ ಅವರ ಅವಧಿಯಲ್ಲಿ ಆದಂಥ ಅಭಿವೃದ್ಧಿ ತಾವು ನೋಡಬೇಕು. ಯಾಕಂದರೆ ಅವರು ಪ್ರತಿಯೊಂದು ಮನೆಯ ಮಗನಾಗಿ ಕೆಲಸ ಮಾಡಿದ್ದಾರೆ ರಹೀಂ ಖಾನ್ ಸಾಹೇಬರು. ಅವರು ಯಾವುದೇ ರೀತಿಯಾದಂಥ ಜಾತಿ ಭೇದ ಮಾಡಿಲ್ಲ, ಮೇಳು ಕೀಳು ಮಾಡಿಲ್ಲ, ಸರ್ವಧರ್ಮ ಸಮಪಾಲು ಅಂತಂದು ಎಲ್ಲ ಧರ್ಮದವರಿಗೆ ಜೊತೆಲಿ ತಗೊಂಡು ಅವರು ಕೆಲಸ ಮಾಡಿ ಬೀದರ್ ಒಂದು ಒಳ್ಳೆಯ ಅಭಿವೃದ್ಧಿ ಸ್ಥಾನದಲ್ಲಿ ತಂದಿಕ್ಕಿದ್ದಾರೆ. ಅವರ ಒಂದು ಪೌರಾಡಳಿತ ಸಚಿವರಾಗಿ ಏನು ಅವರ ಅವಧಿಯಲ್ಲಿ ಬೀದರ್ಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಉದಾಹರಣೆಗೆ ನೋಡಬೇಕಾದ್ರೆ ನಮ್ಮ ಬೀದರ್ ನಗರಸಭೆ ಇತ್ತು, ಅದಕ್ಕೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಹಾಗೂ ಭಾಲ್ಕಿ ತಾಲೂಕದಲ್ಲಿ ಬಸವ ಕಲ್ಯಾಣ ಆಗಿರ್ಬೋದು, ಚುಡುಕುಪ್ಪ ತಾಲೂಕು ಆಗಿರ್ಬೋದು, ಪುರಸಭೆಗೆ ನಗರಸಭೆ ಮಾಡಿದ್ದಾರೆ, ಪಟ್ಟಣ ಪಂಚಾಯತ್ಗೆ ಪುರಸಭೆ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಅಭಿವೃದ್ಧಿಯನ್ನು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಏನು ನಮ್ಮ ಬೀದರ್ನ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಸಾಕಷ್ಟು ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಅಲ್ಲಿ ಇದ್ದು ಅದ್ರ ಸುದಕ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಅಂತ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಾವು ಮುಂದೆ ಬರುವಂಥ ಏನು ಸಚಿವ ಸಂಪುಟದಲ್ಲಿ ಒಳ್ಳೆ ರೀತಿಯ ಸ್ಥಾನಮಾನ ಕೊಡಬೇಕು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಮನವಿ ಮಾಡ್ಕೊತಿದ್ದೀವಿ. ರಹೀಂ ಖಾನ್ ಸಾಹೇಬರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ಒಂದು ಒಳ್ಳೆಯ ಲೀಡರ್ ಇದ್ದಾರೆ. ಅವರು ಯಾವುದೇ ರೀತಿಯಂಥ ಭೇದ ಭಾವ ಇಲ್ಲ. ಅವರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತದ ಅಡಿಯಲ್ಲಿ ಒಂದು ಮುಸ್ಲಿಂ ಒಂದು ಕೋಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಅವರಿಗೆ ಕೊಟ್ಟ ಅಂತಂದರೆ ಬೀದರ್ ಒಂದು ಮುಂದೆ ಒಂದು ಉನ್ನತ ಸ್ಥಾನದಲ್ಲಿ ಬರುತ್ತದೆ ಅಂತ ನಾನು ನಿಮ್ಮ ಮೂಲಕ ಹೇಳ್ತೇನೆ. ಒಂದು ವೇಳೆ ರಹೀಂ ಖಾನ್ ಸಾಹೇಬರಿಗಾಗಿರ್ಬೋದು ನಮ್ಮ ಬೀದರ್ಗೆ ಅನ್ಯಾಯ ಆದರೆ ನಾವೇ ಸುಮ್ಮನೆ ಕೊಡುವಂಥ ಕಾರ್ಯಕರ್ತರು ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಹಾಗೂ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಇಡೀ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಕೂಡ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ರಹೀಂ ಖಾನ್ ಸಾಹೇಬರಿಗೆ ಸ್ಥಾನ ಕೊಡಬೇಕು, ಅವರಿಗೆ ಮುಂದುವರಿಸಬೇಕಂತ ನಮ್ಮ ಒಂದು ಬೇಡಿಕೆ ಆಗಿದೆ. ಸರ್ ಪ್ರಶಾಂತ್ ಬಾವಿಕಟ್ಟಿ.